ಅದು ನಮಗೊಂದು ಹಬ್ಬ ಸೆಲೆಬ್ರೇಷನ್ ನಮಗೆ. ನಾವು ಎಲ್ಲ ಹೊಸ ಬಟ್ಟೆ ಹಾಕೋತಾ ಇದ್ವಿ, ಇವತ್ತು ಹಾಕೊಂಬಂತ ಇದ್ವಿ. ಅಪ್ಪಾಜಿ ಬರ್ಡೇನೆ ನಮಗೆ ದೊಡ್ಡ ಫೆಸ್ಟಿವಲ್ ಥರ. ಎಲ್ಲರೂ ನಮ್ಮ ಕುಟುಂಬದಲ್ಲಿ ಮತ್ತು ತುಂಬ ಜನ ಎಲ್ಲರೂ ಬಂದು ಅಪ್ಪಾಜಿ ಮನೆಗೆ ಸೇರ್ತಾ ಇದ್ವಿ. ಹಳೆ ನೆನಪುಗಳೆಲ್ಲ ಬರುತ್ತೆ. ಗಿಫ್ಟ್ಗಳು ಕೊಡ್ತಾ ಇದ್ವಿ, ನಾವೆಲ್ಲರೂ ಗಿಫ್ಟ್ ಕೊಡ್ತಾ ಇದ್ವಿ. ಅಪ್ಪಾಜಿ ನೋಡೋಕ್ಕೆ ತುಂಬ ಜನ ಬರೋದು ಬಂದು ಸೇರೋರು, ಅದೆಲ್ಲ ನೆನಪಾಗುತ್ತೆ. ಇವತ್ತು ಎಲ್ಲೋ ಅಪ್ಪಾಜಿ ನಿಂತ್ಕೊಂಡು ನೋಡ್ತಾ ಇದೆ ನಮ್ಮ ಜೊತೆಗೆ ಅಂತ. ಏನಾದರೂ ಒಂದು ಅಪ್ಪಾಜಿಗೆ ಏನು ಇಷ್ಟ ಆ ಥರದ್ದು ಏನಾದರೂ ಒಂದು ಕೊಡ್ತಾ ಇದ್ವಿ. ಸುಮ್ಮನೆ ಪರ್ಫ್ಯೂಮ್ಸು ಆ ಥರ, ಅದೇನು ದೊಡ್ಡದೇನಲ್ಲ, ಸುಮ್ಮನೆ ಅವ್ರಿಗೇನು ಇಷ್ಟ. ಹೌದು, ಒಳ್ಳೆ ಊಟ ಅವ್ರಿಗೆ ತುಂಬ ಇಷ್ಟ. ನಮ್ಮ ನವಯುಗದವರು ಮೋಹನ್ ರಾಯರಿದ್ದಾರೆ, ಅವರು ಅಪ್ಪಾಜಿಗೆ ಬಾದಾಮಿ ಹಲ್ವಾ ತಗೊಂಬರ್ತಾ ಇದ್ರು. ಮತ್ತು ಒಳ್ಳೆ ಊಟ ಅಡುಗೆ ಕಳಿಸೋರು ಮನೆಗೆ, ಎಲ್ಲರಿಗೂ ತುಂಬ ಜನಕ್ಕೆ ಕಳಿಸ್ತಿದ್ರು. ನಾನು ಹೆಚ್ಚಿಗೆ ಅಡುಗೆನೇ ಮಾಡಲ್ಲ, ಸೊ ಹಂಗಾಗಿ ಯಾವತ್ತೂ ಏನು ಕೇಳಿಲ್ಲ ನಾನು. ಯಾವಾಗ ತಿನ್ಸೋದು ಎಲ್ಲರಿಗೂ ತಿನ್ಸ್ತಾ ಇದ್ರು. ಇಲ್ಲ ನಮ್ಮ ಇಲ್ಲ, ಯಾವಾಗ್ಲೂ ತಟ್ಟೆಲ್ಲಿ ಹಾಕಿದಾಗ ಏನಾದ್ರೂ ಒಂದು ನೆನಪಾದ್ರೆ ಕರೆದು ಎಲ್ಲರಿಗೂ ಬಾಯಿಗೆ ಹಾಕ್ತಿದ್ರು. ಪ್ರತಿಯೊಬ್ಬರಿಗೂ ಹಾಕೋರು, ನಮಗೂ ಹಂಗೆ ಹಾಕೋರು. ಇವತ್ತಿಗೂ ನಾವೆಲ್ಲ ಹಿಂಗಿರೋದಕ್ಕೆ ಕಾರಣನೇ ನಮ್ಮ ಜನಮ್ಮ. ಅವರಿಂದನೇ ನಾವಿರೋದು. ನಮ್ಮ ತಂದೆ ತಾಯಿ ನಮಗೆ ಬಿಟ್ಕೊಟ್ಟಿರೋ ಆಸ್ತಿ ಇದು, ಅಷ್ಟೇ, ಮಾಡಿಕೊಟ್ಟಿರೋ ಆಸ್ತಿ. ಇದನ್ನ ನಾವು ತಗ್ಗಿ ಬಗ್ಗಿ ನಡ್ಸ್ಕೊಂಡು ಹೋಗ್ತೀವಿ ಅಷ್ಟೇ. 29th ಎಲ್ಲರೂ ಅಂದ್ರೆ ಅದು ಅವನ ಅದೃಷ್ಟ ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.